Good morning, Diakshan. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. ನಮ್ಮ ಮಲ್ಟಿ ಟ್ಯಾಲೆಂಟ್ ಗಿಲ್ಲಿ ನಟ ಅವರ ಬಗೆಗೆ ಕೆಲವು ಜ್ಯೋತಿಷಿಗಳು ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕೆಲವರು ಹೇಳ್ತಾರೆ ಚಾನ್ಸಸ್ ಕಡಿಮೆ ಅದಾವು, ಒಬ್ರು ಲೇಡಿ ಕ್ಯಾಂಡಿಡೇಟ್ ಗೆಲ್ತಾರೆ, ಮತ್ತ ಕೆಲವ್ರು ಹೇಳ್ತಾರೆ ಇಲ್ಲ ಅವನೇನ್ ಬಡವಲ್ಲ, ಅವನಿಗೆ ಕಾರ್ ಇದೆ, ತೋಟ ಹೊಲ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ಅವರಿಗೆ ಹೇಳಲಿಕ್ಕೆ ಹಕ್ಕಿದೆ, ಹೇಳ್ಬಹುದು, ಯಾರು ಏನು ಬೇಕಾದ್ರೂ ಹೇಳ್ಬಹುದು. ಆದ್ರೆ ದಯವಿಟ್ಟು ನಮ್ಮ ಗಿಲ್ಲಿಯ ಅಭಿಮಾನಿಗಳು ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ಕೋತೀನಿ. ದಯವಿಟ್ಟು ಯಾರು ಏನು ಕಾನೂನು ಕೈಗೆ ತಗೊಳ್ಳಿಕ್ ಹೋಗ್ಬೇಡಿ. ಯಾಕಂತಂದ್ರೆ ಗಿಲ್ಲಿ ನಟ ಅವರು ಈಗಾಗಲೇ ಗೆದ್ದು ಬಿಟ್ಟಿದ್ದಾರೆ. ವಾಹಿನಿಯವರು ಅಕಸ್ಮಾತ್ ಅವರನ್ನ ಸೋಲಿಸಿದ್ರು ಅಂತಂದ್ರೆ ಅದರಿಂದ ವಾಹಿನಿಯವರಿಗೇನೆ ನುಕ್ಸಾನ್ ಅದ. ಗಿಲ್ಲಿಯವರಿಗೆ ಒಂದ್ ಸ್ವಲ್ಪ ಅವ್ರು ಗೆಲ್ಲಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ನುಕ್ಸಾನವೂ ಗಿಲ್ಲಿಯವರಿಗಿಲ್ಲ. ಯಾಕಂದ್ರೆ ಗಿಲ್ಲಿಯವರು ಆಲ್ರೆಡಿ ಈಗ ಜನರ ಮನಸ್ಸನ್ನ ಗೆದ್ದು ಬಿಟ್ಟಾರ. ಬಹುತೇಕ ವಾಹಿನಿಯವರು ಇವರನ್ನ ಗೆಲ್ಲಿಸ್ತಾರ ಅಂತ ನನಗೂ ಅನಿಸ್ತದ. ಬಟ್ ಎಲ್ಲೋ ಒಂದು ಮೂಲೆ ಒಳಗೆ ಏನಾದ್ರೂ ಆಗಬಹುದಾ, ಇವ್ರ ವಿರುದ್ಧ ಏನಾದ್ರೂ ಆಗಬಹುದಾ ಅಂತ ನನಗನಿಸ್ತದ. ಬಟ್ ಆ ರೀತಿ ಆಗಲ್ಲ ಅಂತ ನಾವು ನಂಬಿಕೊಂಡಿರೋಣ. ಅಕಸ್ಮಾತ್ ಗಿಲ್ಲಿಯವರನ್ನು ಸೋಲಿಸಿದ್ರೆ ಗಿಲ್ಲಿಯವರಿಗೆ ಇದರಿಂದ ಏನು ಹಾನಿ ಆಗಲ್ಲ. ಅವರೊಬ್ಬ ಒಳ್ಳೆಯ ನಟ, ಒಳ್ಳೆಯ ಲೇಖಕ, ಒಳ್ಳೆಯ ಮಾತುಗಾರ, ಒಳ್ಳೆಯ ಹಾಸ್ಯ ಪ್ರಜ್ಞೆಯನ್ನು ಉಳ್ಳಂತಹ ವ್ಯಕ್ತಿ, ಹಾಗೂ ಒಳ್ಳೆಯ ಮಾನವೀಯತೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ, ತುಂಬಾ ತಾಳ್ಮೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅನ್ನುವಂಥದ್ದು ಈಗಾಗಲೇ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಿದೆ. ಗಿಲ್ಲಿಯವರಷ್ಟು ಜನಪ್ರಿಯತೆಯನ್ನ ಗಳಿಸಿದಂತ ಒಬ್ಬ ಇನ್ನೊಬ್ಬ ಕ್ಯಾಂಡಿಡೇಟ್ ಸಿಗಲ್ಲ. ಈ 12 ಸೀಸನ್ದೊಳಗ ಇವರಿಗೆ ಸರಿ ಸಮಾನವಾದಂತಹ ವ್ಯಕ್ತಿ ಸಿಗಲ್ಲ. ಅದಕ್ಕೋಸ್ಕರ ನಾನು ಏನನ್ನ ಹೇಳ್ತೀನಿ ಅಂದ್ರೆ, ನಮ್ಮ ಗಿಲ್ಲಿಯವರು ಖಂಡಿತವಾಗ್ಲೂ ಗೆಲ್ಲಿಸ್ಬೇಕು. ಅದರಿಂದ ಕರ್ನಾಟಕದ ಬಹಳಷ್ಟು ಜನರಿಗೆ ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ವಾಹಿನಿಯ ಪ್ರಚಾರ ಕೂಡ ಜಾಸ್ತಿ ಆಗ್ತದೆ, ವಾಹಿನಿಯ TRP ಕೂಡ ಜಾಸ್ತಿ ಆಗ್ತದೆ, ಯಾವ ಅನುಮಾನವೂ ಇಲ್ಲ. ಗಿಲ್ಲಿ ಎಲ್ಲಿರ್ತಾರೋ ಅಲ್ಲಿ TRP ಇರ್ತದ. ಅಂತ ಒಂದು ಕೆಪಾಸಿಟಿ ಇರ್ತಕ್ಕಂಥ ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಗಿಲ್ಲಿಯವ್ರಿಗೆ. ಯಾರಿಗಿದ್ರೇನು, ಯಾರು ಹೋದ್ರೇನು, ಯಾರು ಅವ್ರನ್ನ ಲೈಕ್ ಮಾಡಿದ್ರೇನು, ಯಾರು ಅವ್ರನ್ನ ಡಿಸ್ಲೈಕ್ ಮಾಡಿದ್ರೇನು, ಯಾರು ಅವ್ರನ್ನ ಮಿಸ್ಯೂಸ್ ಮಾಡ್ಕೊಂಡ್ರೇನು, ಯಾರು ಏನೇ ಮಾಡಿದ್ರು ನಮ್ಮ ಗಿಲ್ಲಿಯವರು ಬದಲಿ ಆಗಲ್ಲ. ಅವರು ಯಾವಾಗಲೂ ತಮ್ಮ ವ್ಯಕ್ತಿತ್ವವನ್ನ ಅದೇ ರೀತಿಯಾಗಿ ಕೈಕೊಂಡು ಹೋಗ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅದಕ್ಕೋಸ್ಕರ ಗಿಲ್ಲಿಯವರು ಗೆಲ್ಲಬೇಕು ಅನ್ನೋದು ನಮ್ಮ ಮನದಾಳದ ಆಶಯ. ಯಾಕಂದ್ರೆ ಒಳ್ಳೆಯದಕ್ಕೆ ಯಾವಾಗಲೂ ಜಯ ಸಿಗಬೇಕು, ಒಳ್ಳೆಯದು ಗೆಲ್ಲಬೇಕು. ಇಲ್ಲ ಅಂದ್ರ ಈ ಸಮಾಜದೊಳಗ ಬರೀ ಕೆಟ್ಟದ್ದೇ ತಾಂಡವ ಆಡ್ತಾ ಹೋಗ್ತದೆ. ಬರೀ ಮೋಸ, ಬರೀ ವಂಚನೆ, ಇದರಿಂದ ಜನ ಬೇಸತ್ತು ಹೋಗ್ಯಾರ. ಅದಕ್ಕೆ ನಮ್ಮ ಗಿಲ್ಲಿ ನಟ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ನನಗದ. ದಯವಿಟ್ಟು ಅವರ ಅಭಿಮಾನಿಗಳು ಯಾರು ಬೇಜಾರ್ ಮಾಡ್ಕೋಬೇಡಿ, ಒಂದಷ್ಟು ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ಒಳ್ಳೇದಾಗ್ತದೆ, ಒಳ್ಳೆಯ ರಿಸಲ್ಟ್ ಬರ್ತದ. ಯಾರು ಏನೇ ಹೇಳಿದ್ರು ಕೂಡ ಗಿಲ್ಲಿ ಅವರನ್ನ ಸೋಲಿಸುವಂತ ಸಾಮರ್ಥ್ಯ ಸದ್ಯಕ್ಕೆ ಆ ಮನೆಯೊಳಗ ಯಾರಿಗೂ ಇಲ್ಲ. ಈಗೇನಾದ್ರೂ ಪೈಪೋಟಿ ಇದ್ರೆ ಅದು 2ನೇ ಸ್ಥಾನಕ್ಕೆ ಮಾತ್ರ ಅನ್ನುವಂತಹ ಮಾತನ್ನ ಹೇಳ್ತೀನಿ. 2ನೇ ಸ್ಥಾನಕ್ಕೆ ನಮ್ಮ ಒಂದು ತಿಳುವಳಿಕೆ ಪ್ರಕಾರ, ನಮ್ಮ ಒಂದು ಗೆಸ್ಸಿಂಗ್ ಪ್ರಕಾರ ರಕ್ಷಿತಾ ಅವರು ಬರ್ಬಹುದು, ಕಾವ್ಯ ಅವರು ಬರ್ಬಹುದು, ಅಥವಾ ಅಶ್ವಿನಿ ಮೇಡಮ್ ಅವರು ಬರ್ಬಹುದು. ಈ 3ರಲ್ಲಿ ಒಬ್ರು ಯಾರಾದ್ರೂ ಬರ್ತಾರ. ಬಟ್ ಇಲ್ಲಿವರೆಗೂ ಇನ್ನು ಪಿಕ್ಚರ್ ಕ್ಲಿಯರ್ ಆಗಿಲ್ಲ. ಮುಂದಿನ ವಾರದಲ್ಲಿ ಬಹುತೇಕ ಕ್ಲಿಯರ್ ಆಗ್ತದ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ಒಂದ್ ಸ್ವಲ್ಪ ಸಮಯ ಬೇಕು, ಅವರವರ ವ್ಯಕ್ತಿತ್ವ ಏನು ಅನ್ನೋದು ಹೊರಗೆ ಹಚ್ಚಬೇಕಲ್ಲ. ಅದಕ್ಕೋಸ್ಕರ ಮತ್ತೆ ಈಗಾಗಲೇ ಇನ್ನೂ 7-8 ಜನರನ್ನ ಹೊರಗಡೆ ಹಾಕ್ಬೇಕಾಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಇಬ್ಬಿಬ್ರನ್ನ
ಮಿಡ್ ನೈಟ್ ಎಲಿಮಿನೇಷನ್ ಅಂತ ಮಾಡ್ಬೋದು. ಏನಾದ್ರೂ ಮಾಡಿ ಜನರನ್ನ ಕಮ್ಮಿ ಮಾಡ್ತಾರೆ. ಅವಾಗ ಕೊನೆಗೆ ಒಂದು 5 ಜನ ನಮ್ಮ ಗೆಸ್ಸಿಂಗ್ ಪ್ರಕಾರ, ಮೊದಲನೇದಾಗಿ ಗಿಲ್ಲಿ ಅವರು, ಎರಡನೇದಾಗಿ ರಕ್ಷಿತಾ ಅವರು, ಮೂರನೇದಾಗಿ ಕಾವ್ಯ ಅವರು, ನಾಲ್ಕನೇದಾಗಿ ಅಶ್ವಿನಿ ಮೇಡಮ್ ಅವರು, ಐದನೇದಾಗಿ ಮಾಳು ಅವರು ಉಳಿಬಹುದಂತ ಇತ್ತೀಚೆಗೆ ನನಗನಿಸ್ತಾ ಇದೆ. ನಾನು ರಘು ಅವರು ಅಥವಾ ಮಾಳು ಅವರು ಅಂತ ಹೇಳಿದ್ದೆ. ಬಹುತೇಕ ಈಗ ನನಗೊಂದು ಚೂರು ಕ್ಲಿಯರ್ ಆಗ್ತಾ ಇದೆ. ಮಾಳು ಅವರು 5ನೇ ಅಭ್ಯರ್ಥಿಯಾಗಿ ಉಳಿತಾರೇನೋ ಅಂತ ಅನಿಸ್ತಾ ಇದೆ. ನೋಡೋಣ, ನಮ್ಮ ಗೆಸ್ಟಿಂಗ್ ಏನಾಗ್ತದೋ ನೋಡೋಣ. ಆದ್ರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ, ತಮ್ಮ ತಾಳ್ಮೆಯನ್ನ ಕಳ್ಕೋಬೇಡಿ, ಕಾನೂನು ಕೈಗೆ ತಗೋಬೇಡಿ. ಖಂಡಿತವಾಗ್ಲೂ ನಮ್ಮ ಗಿಲ್ಲಿಯವರಿಗೆ ಮತ ಹಾಕ್ರಿ, ಗಿಲ್ಲಿಯವರಿಗೆ ಬೆಂಬಲಿಸ್ರಿ. ಗಿಲ್ಲಿಯವರ ಒಂದು ಹೃದಯ ಏನದಲ್ಲ, ಬಹಳ ಮೃದುವಾದ ಹೃದಯ, ಅತ್ಯುತ್ತಮವಾದ ಹೃದಯ. ಅವರು ಮಾತು ಆಡ್ಬೇಕಾದ್ರೂ ಕೂಡ ಅನಾವಶ್ಯಕ ಒಂದೇ ಒಂದು ಪದವನ್ನು ಕೂಡ ಬಳಸಲ್ಲ ಅವರು. ಅವರು ಯಾರಿಗೆ ನೋವು ಮಾಡ್ಬೇಕನ್ನುವಂತ ಮನುಷ್ಯ ಅಲ್ಲ ಅವರು. ಆಮೇಲೆ ತಾವೇನ್ ಆಡಿರ್ತಾರ ಆ ಮಾತಿಗೆ ಬದ್ಧರಾಗಿರ್ತಾರ ಅವರು. ಯಾರು ಏನೇ ಮಾಡಿದ್ರು ಕೂಡ ಅವರು ಕೂಡ ಬದಲಿ ಆಗಲ್ಲ. ಅವರ ವ್ಯಕ್ತಿತ್ವವನ್ನ ನೋಡಿದ್ರೆ, ಅವರ ಕಲೆಯನ್ನ ನೋಡಿದ್ರೆ, ಅವರ ಸಾಹಿತ್ಯವನ್ನ ನೋಡಿದ್ರೆ, ಅವರ ಮನಸ್ಸನ್ನು ನೋಡಿದ್ರೆ ಅವರೇ ಗೆಲ್ಲಬೇಕು. ಗೆಲ್ಲದೆ ಇದ್ರೆ ಅದು ಆ ವಾಹಿನಿಯ ದುರ್ದೈವ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆಯವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಒಳಗೆ ತಮ್ಮ ವಿಚಾರಗಳನ್ನ ಹಾಕ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗೋಣ. ಥ್ಯಾಂಕ್ ಯು.